ವೀಕ್ಷಕರೇ, ಈಶಾನ್ಯ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಒಬ್ಬ ವ್ಯಕ್ತಿಯ ಬದುಕಿನ ಬುನಾದಿಯೇ ಶಿಕ್ಷಣ. ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಇರಬೇಕು ಅನ್ನುವಂತಹ ಕನಸಿರುತ್ತೆ. ಆದರೆ ಎಷ್ಟೋ ಬಾರಿ ಮಕ್ಕಳು ಎಷ್ಟೇ ಓದಿದ್ರೂ ಕೂಡ ನೆನಪಿನಲ್ಲಿ ಉಳ್ಕೊಳ್ಳೋದಿಲ್ಲ ಅಥವಾ ಓದಿನಲ್ಲಿ ಏಕಾಗ್ರತೆ ಕಡಿಮೆ ಆಗ್ಬಿಟ್ಟಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಈ ರೀತಿ ಪದೇ ಪದೇ ತೊಂದರೆ ಆಗೋದಕ್ಕೆ ಕಾರಣವಾದರೂ ಏನು? ಓದಿನಲ್ಲಿ ಉನ್ನತ ಮಟ್ಟಕ್ಕೆ ಏರೋದಕ್ಕೆ ನಾವು ಅನುಸರಿಸಬೇಕಾದಂತಹ ಕ್ರಮಗಳು ಯಾವ್ಯಾವು? ಮುಖ್ಯವಾಗಿ ನಾವು ಕುಳಿತು ಅಭ್ಯಾಸ ಮಾಡುವಂತಹ ದಿಕ್ಕು ನಮ್ಮ ಯಶಸ್ಸಿನ ಮೇಲೆ ಎಂತಹ ಪ್ರಭಾವವನ್ನು ಬೀರುತ್ತೆ? ಸರಿಯಾದ ದಿಕ್ಕಿನಲ್ಲಿ ಕುಳಿತು ಓದಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಈಗಾಗಲೇ ನೋಡಿ ಎಕ್ಸಾಮ್ ನಡೀತಾ ಇದೆ, ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇದೆ. ಮಕ್ಕಳು ಎಕ್ಸಾಮ್ನ ಬರಿತಾ ಇದ್ದಾರೆ. ಈಗಾಗಲೇ ನೆಕ್ಸ್ಟು SSLC ಪರೀಕ್ಷೆ ಆರಂಭ ಆಗುತ್ತೆ. ಬಟ್ ಆದರೆ ನೋಡಿ, ಮಕ್ಕಳು ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಕೂಡ ಪರೀಕ್ಷೆ ಅನ್ನುವಂತಹ ಸಮಯ ಬಂದಂತಹ ಸಂದರ್ಭದಲ್ಲಿ ಮರೆತು ಹೋಗೋದು ಅಥವಾ ಏಕಾಗ್ರತೆ ಕೊರತೆಗೆ ಜಾತಕದ ದೋಷ ಕಾರಣನಾ ಅಥವಾ ಮನೆಯ ವಾಸ್ತು ದೋಷ ಕಾರಣನಾ ಅಂತ ಹೇಳಿ? ಸಾಮಾನ್ಯವಾಗಿ ಸಾರ್ವಜನಿಕರು ಹೆಂಗೆ ಥಿಂಕ್ ಮಾಡ್ತಾರೆ ಅಂತಂದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಗ್ರಹಗಳು ಅವ್ರಿಗೆ ರ್ಯಾಂಕ್ ತೆಗೆಸ್ತಕ್ಕಂಥ ಒಂದು ಪರಿಹಾರ ಅಥವಾ ಪರ್ಸೆಂಟೇಜ್ ತೆಗಿತಕ್ಕಂಥ ಪರಿಹಾರಕ್ಕಿಂತ ಹೆಚ್ಚಾಗಿ ಶಾಸ್ತ್ರದಲ್ಲಿ ಏನು ಬರೆದಿದೆ ಅಂದರೆ, ಒಬ್ಬ ಮನುಷ್ಯ ಬುದ್ಧಿವಂತನಾಗಬೇಕು, ಜ್ಞಾನವಂತನಾಗಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಹಾರ. ಜಾತಕದಲ್ಲಿ ಯಾವುದೋ ಒಂದು ಗ್ರಹ ವೀಕ್ ಇದೆ ಅಂತಂದರೆ ಅವನಿಗೆ ಸ್ವಲ್ಪ ಮೈಂಡು ಡಲ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ಅವನಿಗೆ ಸ್ವಲ್ಪ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇದ್ರೂ ಕೂಡ ಡಲ್ ಆಗುತ್ತೆ, ವ್ಯಸನಗಳಿಗೆ ಒಳಗಾಗಿರ್ತಕ್ಕಂಥದ್ದು ಡಲ್ ಆಗುತ್ತೆ, ಆಸಕ್ತಿ ಇಲ್ಲದೆ ಹೋದರೂ ಕೂಡ ಡಲ್ ಆಗುತ್ತೆ. ಎಲ್ಲರ ಬುದ್ಧಿಶಕ್ತಿಯೂ ಒಂದೇ ಇರುತ್ತೆ, ಮನುಷ್ಯನ ಎಲ್ಲರ ಬುದ್ಧಿ ಶಕ್ತಿ ಎಲ್ಲ ಒಂದೇ ಇರುತ್ತೆ. ಆದರೆ ಅವನ ಆ ದಶಾಭುಕ್ತಿ ಕಾಲದಲ್ಲಿ ಬರ್ತಕ್ಕಂಥ ಆಸಕ್ತಿಯ ಮೇಲೆ ಇಲ್ಲಿ ಅವನು ಓದೋದು ಮಾಡ್ತಕ್ಕಂಥದ್ದು. ದಿಕ್ಕುಗಳು ಅನೇಕ ವಿಚಾರದಲ್ಲಿ ಪರಿಹಾರವನ್ನು ಕೊಡುತ್ತೆ. ದಿಕ್ಕು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತುಂಬ ಜನ ಐಡಿಯಾಸ್, ವಾಸ್ತು ಪ್ರಕಾರ ಐಡಿಯಾಸ್ ತುಂಬ ಇಂಪಾರ್ಟೆಂಟು. ಐಡಿಯಾಸ್ ಎಲ್ಲಿರುತ್ತೆ ಅಂತಂದರೆ, ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಐಡಿಯಾಸ್ ಬರುತ್ತೆ. ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಕರಿತೀವಿ. ಪೂರ್ವ ಈಶಾನ್ಯ ಐಡಿಯಾಸ್ ತೊಗೊಂಬರ್ತಕ್ಕಂಥದ್ದು. ಕೆಲವರು ಓದ್ತಾರೆ, ಅವ್ರಿಗೆ ಐಡಿಯಾಸ್ ಬರ್ತಾ ಇಲ್ಲ, ಹೆಂಗೆ ಮಾಡಬೇಕು. ಈಗ ಮ್ಯಾಥಮೆಟಿಕ್ಸ್ ಮಾಡ್ತಾರೆ, ಐಡಿಯಾಸ್ ಬರಬೇಕು, ಆ ಝೋನ್ ಇನ್ಕ್ರೀಸ್ ಮಾಡುತ್ತೆ. ಕೆಲವ್ರಿಗೆ ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ, ಬೇರೆ ಸಬ್ಜೆಕ್ಟ್ಸಲ್ಲಿ ವೀಕ್ ಆಗ್ತಾರೆ. ಸೊ ಎಷ್ಟೊಂದು ಝೋನು ನಮಗೆ ಒಂದೊಂದನ್ನು ಇನ್ಕ್ರೀಸ್ ಮಾಡುತ್ತೆ, ಬ್ರೈನ್ ಕೆಪ್ಯಾಸಿಟಿನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಈಗ ವಾಸ್ತು ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಸರಿ ಆಯಿತು, ಈ ದಿಕ್ಕಲ್ಲಿ ಕುತ್ಕೊಂಡಿದ್ದ ತಕ್ಷಣ ಏನು ಓದ್ಬಿಡ್ತಾನಾ ಅಂತಂತಾರೆ. ವಾಸ್ತು ನಮ್ಮ ಬುದ್ಧಿಶಕ್ತಿಗೆ ಕೆಲವು ಬ್ರೈನ್ ವೇವ್ಸ್ನ ಸಮಾಧಾನ ಆಗ್ತಕ್ಕಂಥ ಒಂದು ಏನಂತಾರೆ, ಒಂದು ಡೈರೆಕ್ಷನ್ಸ್ ಇರ್ತಕ್ಕಂಥದ್ದು. ಆ ಡೈರೆಕ್ಷನ್ಸಲ್ಲಿ ಸ್ವಲ್ಪ ಫ್ರೀಕ್ವೆನ್ಸಿ ಇರ್ತಕ್ಕಂಥದ್ದು ಅಂತ 32 ವಲಯಗಳನ್ನ ಮಾಡಿದ್ದಾರೆ ವಾಸ್ತು ಪ್ರಕಾರ. ಅತ್ಯಂತ ಓದ್ತಕ್ಕಂಥ ಎಜುಕೇಷನ್ಗೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ದಿಕ್ಕು ಬಂದ್ಬಿಟ್ಟು ಈ ಒಂದು ಪಶ್ಚಿಮ ನೈಋತ್ಯ ಭಾಳ ಇಂಪಾರ್ಟೆಂಟಾಗಿ ನಮಗೆ ಎಜುಕೇಷನ್ನ ಕೊಡ್ತಕ್ಕಂಥ ಝೋನ್. ತುಂಬ ಡಲ್ಲಿದ್ದರೆ ಪಶ್ಚಿಮ ನೈಋತ್ಯದಲ್ಲಿ ಅವನಿಗೆ ಅಭ್ಯಾಸವನ್ನು ಮಾಡಿಸ್ಬೇಕು. ಅಂದರೆ ಒಂದು ಸಬ್ಜೆಕ್ಟ್ ಇರುತ್ತೆ, ಅದನ್ನು ಒಂದು 10 ಸತಿ ಓದಿದ್ರೆ ಬ್ರೈನು ಸ್ಟ್ರಾಂಗ್ ಆಗಿಬಿಡುತ್ತೆ. ಬೇರೆ ಕಡೆ ಅದೇ ಝೋನಲ್ಲಿ ಬೇರೆ ಕಡೆ ಕುತ್ಕೊಂಡು ಮಾಡಿದ್ರೆ 10 ಸತಿ ಅಲ್ಲ 50 ಸತಿ ಹೋದರೂ ತಲೆಗೆ ಹೋಗಲ್ಲ. ಸೊ ಇಲ್ಲಿ ಮೂಲ ಉದ್ದೇಶ, ಒಬ್ಬ ವ್ಯಕ್ತಿ ಜ್ಞಾನನ ಹೆಚ್ಕೋಬೇಕು ಅನ್ನೋದು ಉದ್ದೇಶ. ಜಸ್ಟ್ ಕುತ್ಕೊಂಡಿದ್ದ ತಕ್ಷಣ ಅವ್ನು ರ್ಯಾಂಕ್ ತೆಗಿತಾನೆ, ಈ ದಿಕ್ಕಲ್ಲಿ ಕುತ್ಕೊಂಡ್ರೆ ಹಿಂಗಾಗುತ್ತೆ ಏನಾಗುತ್ತೆ ಅಂತ ಒಂದು ತಾತ್ಸಾರ ತುಂಬ ಹಿರಿಯರು ಮಾಡ್ತಾರೆ. ಮತ್ತು ಮಕ್ಕಳು ಕ್ವಶನ್ ಮಾಡ್ತಾರೆ ಹೇಗೆ ಅಂತ. ನಾವು ಕೆಲವೊಂದು ಮನೇಲಿ ಕೆಲವೊಂದು ಝೋನಲ್ಲಿ ಕುತ್ಕೊಂಡ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಬೇರೆ ಕಡೆ ಆ ರೂಮ್ಗೆ ಹೋಗೋ ಅಂದರೆ ಯಾಕೆ ಓದೋಕ್ಕೆ ಅಲ್ಲಿ ಆಗೋದಿಲ್ಲ ಅಂತ ಹೇಳಿ ಅನುಭವ ಬರುತ್ತೆ. ಯಾರಿಗಾರು ಅನುಭವ ಆಗಿಲ್ಲ ಅಂತಂದರೆ ನೀವು ಕುತ್ಕೊಂಡು ಓದ್ತಕ್ಕಂಥ ಸ್ಥಳನ ಬದಲಾಯಿಸಿ
ನಿಮಗೆ ಒಂದು ರೀತಿ ಇರಿಟೇಷನ್ ಆಗುತ್ತೆ, ನಿಮಗೆ ಒಂದು ರೀತಿ ಗೊಂದಲ ಆಗುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೆಸ್ಟ್ ಫೇಸಿಂಗಲ್ಲಿ ನಮಗೆ ಪುಸ್ತಕವನ್ನು ಇಡಬೇಕು. ಪುಸ್ತಕ ಇಡ್ತಕ್ಕಂಥ ಸ್ಥಾನ ವೆಸ್ಟಲ್ಲಿ ನಾವು ಪುಸ್ತಕವನ್ನು ಇಟ್ಟರೆ ಓದ್ತಕ್ಕಂಥದ್ದು ಎಲ್ಲನೂ ಅಲ್ಲ. ಯಾವುದು ನಮಗೆ ವೀಕ್ ಇದೆ ಸಬ್ಜೆಕ್ಟು, ನಾನು ಸ್ವಲ್ಪ ಸೈನ್ಸಲ್ಲಿ ವೀಕು, ಕೆಮಿಸ್ಟ್ರಿಯಲ್ಲಿ ವೀಕು, ಫಿಸಿಕ್ಸಲ್ಲಿ ವೀಕು, ನಿಮ್ಮ ಬ್ರಹ್ಮಸ್ಥಾನದಿಂದ, ಮನೆಯ ಬ್ರಹ್ಮಸ್ಥಾನ ನೋಡ್ಕೋಬೇಕು. ಅದಕ್ಕೆ ವಾಸ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮನೆಯ ಬ್ರಹ್ಮಸ್ಥಾನದಿಂದ ಎಕ್ಸಾಕ್ಟ್ ವೆಸ್ಟಲ್ಲಿ ಆ ಪುಸ್ತಕ ಇಟ್ಟರೆ, ಆ ಪುಸ್ತಕ ಅಲ್ಲಿ ಇಟ್ಟಿದ ತಕ್ಷಣ ಓದ್ಬಿಟ್ಟು ಗ್ರೇಟ್ ಆಗ್ತೀವಿ ಅಂತಲ್ಲ, ಆಸಕ್ತಿ ಉಂಟಾಗುತ್ತೆ, ಅದ್ರ ಮೇಲೆ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಉಂಟಾಗುತ್ತೆ. ಯಾಕಂದರೆ ವೆಸ್ಟು ಆ ಡೈರೆಕ್ಷನ್ ನಮಗೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಕ್ರಿಸ್ಟಲ್ಸ್ ಭಾಳ ಹೆಲ್ಪ್ ಆಗುತ್ತೆ. ಕ್ರಿಸ್ಟಲ್ಸು ಹೇಗೆ ಮೆಮೊರಿನ ಸ್ಟೋರ್ ಮಾಡುತ್ತೆ, ಯಾಕೆ ಟೇಬಲ್ ಮೇಲೆ ಕ್ರಿಸ್ಟಲ್ಸ್ ಇಡಬೇಕು, ಯಾಕೆ ಕೈಗೆ ಕ್ರಿಸ್ಟಲ್ಸ್ ವೇರ್ ಮಾಡಬೇಕು, ವೇರ್ ಮಾಡ್ಕೊಂಡು ಓದಿದ್ರೆ ಅದೊಂಥರ ಮೆಮೊರಿ ಹಬ್ ಥರ ವರ್ಕ್ ಆಗುತ್ತೆ, ಮೆಮೊರಿ ಚಿಪ್ ಥರ ವರ್ಕ್ ಆಗುತ್ತೆ. ಕ್ರಿಸ್ಟಲ್ಸ್ ನಿಮ್ಮ ಹತ್ರ ರಿಟೈನ್ ಮಾಡಿ ರೇಡಿಯೇಟ್ ಮಾಡುತ್ತೆ. ಸೈಂಟಿಫಿಕ್ಕಾಗಿ ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಮೆಮೊರಿ ಚಿಪ್ಗಳೆಲ್ಲ ಕ್ರಿಸ್ಟಲ್ಸಿಂದನೇ ಮಾಡಿರ್ತಕ್ಕಂಥದ್ದು, ಯಾವುದಾದ್ರು ಒಂದು ಕಲ್ಲಿಂದನೇ ಮಾಡಿರ್ತಕ್ಕಂಥದ್ದು. ಈಗ ನಮ್ಮ ಮೊಬೈಲಲ್ಲಿ ಎಲ್ಲ ಫೋಟೋಸು, ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ತೀರಾ, ಎಲ್ಲಿ ಸ್ಟೋರ್ ಆಗಿರುತ್ತೆ? ಸ್ಟೋರ್ ಆಗಿರ್ತಕ್ಕಂಥ ಒಂದು ಮೆಮೊರಿ ಚಿಪ್ಪಲ್ಲಿ ಆ ಒಂದು ಅಂಶ ಇರುತ್ತೆ. ಅದೇ ಅಂಶ ನಾವು ರಾ ಆಗಿ ಟೇಬಲ್ ಮೇಲೆ ಇಡ್ತೀವಿ. ನಾವು ಓದ್ತಕ್ಕಂಥದ್ದು ಏನೋ ಜೋರಾಗಿ ಓದ್ತಾ ಇರ್ತೀವಿ, ಅಲ್ಲಿ ಎಕ್ಸ್ಪ್ಲೇನ್ ಆಗುತ್ತೆ, ನಮ್ಮ ಮೈಂಡ್ ಥಾಟ್ಸಿಂದ ಅಲ್ಲಿ ಹೋಗುತ್ತೆ, ಮತ್ತು ಅದು ರಿಕಲೆಕ್ಟ್ ಮಾಡೋಕ್ಕೆ ನಮಗೆ ಸಂಪರ್ಕವನ್ನು ಉಂಟು ಮಾಡುತ್ತೆ ಈ ಕ್ರಿಸ್ಟಲ್ಸ್. ಒಂದು ಕರೆ ತಗೊಳ್ಳೋಣ. ಓಕೆ, ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಗಾನವಿ, ಮೈಸೂರಿಂದ. ಗಾನವಿ, ಮೈಸೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಗಾನವಿ ಅವರೇ? ನನ್ನ ಬಗ್ಗೆನೇ, ಎಜುಕೇಶನ್ ಬಗ್ಗೆ ಕೇಳಬೇಕು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. 13/4/2007, 6:25 ಬೆಳಗ್ಗೆ, ಶುಕ್ರವಾರ. ಹುಟ್ಟಿದೂರು ಮೈಸೂರು. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನಮ್ಮ, ಏನು ಪ್ರಶ್ನೆ ಇದೆ? ನಾನು ಇವಾಗ ಇಂಜಿನಿಯರ್ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಗುರುಜಿ, CS ಅಲ್ಲಿ. ಅದಕ್ಕೆ ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್ ಎಲ್ಲ ಬರ್ತದೆ, ಥರ್ಡ್ ಇಯರ್ ಇಂದ ಹೆಂಗಾಗುತ್ತೆ, ನನ್ನ ಎಜುಕೇಶನ್ ಎಲ್ಲ ಹೆಂಗ್ ಕಂಟಿನ್ಯೂ ಆಗುತ್ತೆ ಅಂತ ಕೇಳಬೇಕಿತ್ತು. ನಾವು ನಿಮ್ಮ ಕಾಲೇಜಲ್ಲಿ ಬರ್ತಕ್ಕಂಥ ಪ್ಲೇಸ್ಮೆಂಟ್ ಬಗ್ಗೆ ಇಲ್ಲಿ ಜಾತಕದಲ್ಲಿ ಬರ್ದಿರಲ್ಲ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಅರ್ಥ ಆಯ್ತಾ? ಓಕೆ. ಜಾಬ್ ಪ್ರಾಸ್ಪೆಕ್ಟ್ ಹೇಗಿರುತ್ತೆ ಕೇಳಬೇಕು. ನೀವು ಕ್ವಶನ್ ಹಾಕ್ಬೇಕಾದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಯಾವುದೇ ಕುಂಡಲಿಯಲ್ಲಿ ಇವರಿಗೆ ಇಂಥ ಕಂಪ್ನೀಲಿ ಇನ್ಫೋಸಿಸಲ್ಲಿ ಸಿಗುತ್ತೆ, ಕ್ಯಾಪ್ ಜೆಮಿನಲ್ಲಿ ಸಿಗುತ್ತೆ, ಅದೆಲ್ಲ ಸಿಗಲ್ಲ. ಸಿಗ್ತಕ್ಕಂಥ ಸಮಯ ವೆದರ್ ಇಟ್ ಈಸ್ ವಿತಿನ್ ಕ್ಯಾಂಪಸ್ ಆರ್ ಔಟ್ಸೈಡ್ ಕ್ಯಾಂಪಸ್ ಮಾತ್ರ ನೋಡ್ಬೋದು. ಜ್ಯೋತಿಷ್ಯದಲ್ಲಿ ಬರೀ ಸುಳ್ಳು ಹೇಳೋರೇ ಜಾಸ್ತಿ. ಸತ್ಯ ಹೇಳಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. 2026 ನೀವು ಇವಾಗಿನ್ನೂ ಸೆಕೆಂಡ್ ಸೆಮಿಸ್ಟರ್ ಅಂದ್ರೆ ಏನು ಸೆಕೆಂಡ್ ಇಯರಾ ಗೊತ್ತಾಗಿಲ್ಲ. ಸೊ ಈಗ 2000 ಇದು ಇನ್ನೊಂದು 3 ಇಯರ್ಸ್ ಏನೋ ಇರ್ತಕ್ಕಂಥದ್ದು, 2 ಇಯರ್ಸ್ ಇರ್ತಕ್ಕಂಥದ್ದು ಇದೆ. 2026 ಸೆಪ್ಟೆಂಬರ್ ಆದಮೇಲೆ 27ವರೆಗೂ ಸೂರ್ಯ ಮತ್ತು ಚಂದ್ರ, ರಾಹು ಸೂರ್ಯ ಚಂದ್ರನ ಕಾಂಬಿನೇಷನ್ ನೋಡಿದಾಗ 8ನೇ ಮನೆ ಕಾಂಬಿನೇಷನ್ ಬಂದಾಗ ಟೆಕ್ನಿಕಲ್ ಸೈಡು, ಸಾಫ್ಟ್ವೇರ್ ಸೈಡು ಟಾಪ್ ಪೊಸಿಷನ್ಗೆ ಹೋಗ್ತೀರಾ. 8 and 10 ಕಾಂಬಿನೇಷನ್ ಇಸ್ ವೆರಿ ಗುಡ್. 8 ಮತ್ತು 10 ಕಾಂಬಿನೇಷನ್, 8 ಕೆಟ್ಟದ್ದೇ ಜಾಬ್ಗೆ, ಬಟ್ ಆದರೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿ 10 ಎರಡನ್ನೂ ಕಾಂಬಿನೇಷನ್ ನೋಡಿದಾಗ 8 and 10 ಕಾಂಬಿನೇಷನ್ನು ಒಳ್ಳೆ ಪೊಸಿಷನ್ ಕೊಟ್ಟೇ ಕೊಡುತ್ತೆ. ಈಗ ನಡೀತಾ ಇರ್ತಕ್ಕಂಥ ಭುಕ್ತಿ ನಾವು ನೋಡಿದಾಗ ಸ್ವಲ್ಪ 5th ಹೌಸು ಸ್ವಲ್ಪ ವೀಕ್ ಹೌಸು, ನೆಕ್ಸ್ಟ್ ಬರ್ತಕ್ಕಂಥದ್ದು 5th ಹೌಸು ವೀಕ್ ಇದೆ. ಎರಡೂ ಭುಕ್ತಿಗಳು ನೋಡಿದಾಗ ಫಸ್ಟ್ ಫ್ಯೂ ಇಯರ್ಸ್ ನೀವು ಸ್ವಲ್ಪ ಸ್ಟ್ರಗಲ್ ಮಾಡೇ ಮಾಡ್ತೀರಾ ಫಾರ್ ಕರಿಯರ್. ಇದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದರೆ ರಾಹು ದೇಶ ಇಲ್ಲಿ ಕಾಂಬಿನೇಷನ್ನು 2030ವರೆಗೂ ಇರೋದ್ರಿಂದ ಸ್ವಲ್ಪ ರಾಹುಗೆ ಬಲಗೈ ಮಧ್ಯದ ಬೆರಳಿಗೆ ಸ್ವಲ್ಪ ಇದನ್ನು ಎನರ್ಜೀಸ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಂತಂದರೆ ಗೋಮೇಧಿಕ ಧರಿಸಲೇಬೇಕು. ಅದನ್ನು ಧರಿಸಿ ಅದಾದ ನಂತರ ನಿಮಗೆ ಗುರುದಶ ಬಂದಾಗಲೂ ಕೂಡ ಅದು ಸಬ್ಲಾಡ್ ಆಗಿ ಕನ್ವರ್ಟ್ ಆಗುತ್ತೆ. 30 ಆದಮೇಲೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪರ್ಮನೆಂಟಾಗಿ ಒಂದು ಗೋಮೇಧಿಕ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್, ದಯವಿಟ್ಟು ಫೋನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡೋದಾದ್ರೆ ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಸರ್ ಕೇಳಿಸ್ತಿದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರ್ತೀವಿ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿಕೊಂಡು ಮಾತನಾಡಿ ಅಂತ ಹೇಳಿ, ಬಟ್ ಆದರೆ ಕೆಲ ಕಾಲರ್ಸ್ಗಳು ಕೇಳೋದಿಲ್ಲ. ಓಕೆ, ಮುಂದಿನ ಕಾಲರ್ಸ್ನ ಮಾತನಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ವೀಣಾ ಅಂತ ಮೇಡಮ್. ವೀಣಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತುಮಕೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಸರಿಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 28/5/87 ಸಂಜೆ 5:50. ಎಲ್ಲಿ ಹುಟ್ಟಿದ್ಮಾ? ತುಮಕೂರೇ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಸೊ ಇದರ ಪ್ರಕಾರ ನಿಮ್ಮ ರಾಶಿ ವೃಷಭ ರಾಶಿಯಲ್ಲಿ ಹುಟ್ಟಿದ್ದೀರಾ, ರೋಹಿಣಿ ನಕ್ಷತ್ರ. ಪ್ರಸ್ತುತ ನಡೀತಾ ಇರ್ತಕ್ಕಂಥ ದಶಾ ಮೇಲೇ ನಾವು ನಿರ್ಣಯ ಮಾಡಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಗುರುದಶೆ ನಡೀತಾ ಇದೆ, ಯಾವ ವಿಚಾರದಲ್ಲಿ ನೋಡಬೇಕು? ಕೆಲಸದ ಬಗ್ಗೆ ಸರ್. ಕೆಲಸದ ಬಗ್ಗೆ ಗುರುದಶೆ ಹೇಗಿದೆ ಅಂತ ನೋಡೋಣ. ಗುರುದಶೆಯಲ್ಲಿ 5 ಅಂತ ಬಂದಾಗ, ಸ್ವಲ್ಪ ಬ್ಯಾಡ್ ಸೈಡ್ ಬಂದಾಗ, ಸ್ವಲ್ಪ ಬ್ಯಾಡ್ ಇನ್ ಜಾಬ್, ಅಂದರೆ ಏನೇ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ನಮಗೆ ಹಣ ಬರೋದಿಲ್ಲ, ಅಥವಾ ಕೆಲಸದಲ್ಲಿ ತೆಗೆದಾಕ್ತಾರೆ, ಅಥವಾ ಕೆಲಸದಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಫಸ್ಟು ಗುರುಗೆ ಸ್ವಲ್ಪ ದಾನವನ್ನು ಮಾಡಿ, ಅಂದರೆ ಕಡಲೆಕಾಳನ್ನು ಪ್ರತಿ ಗುರುವಾರ ದಾನ ಮಾಡ್ತಾ ಬನ್ನಿ. ಹಾಗೆ ಇದರಲ್ಲಿ 8ನೇ ಮನೆ ಬಂದಿರತಕ್ಕಂಥದ್ದು. ಕೆಲಸದ ಬಗ್ಗೆ ಕೇಳಿದಾಗ ಇಲ್ಲಿ ಯಾವುದೇ ಒಂದು ದಶಾ ಸ್ವಲ್ಪ ಸ್ಟ್ರಾಂಗ್ ಇಲ್ಲದೆ ಇರತಕ್ಕಂಥ ಒಂದು ಕಾರಣದಿಂದ ಸ್ವಲ್ಪ ಕೆಲಸ ಸ್ವಲ್ಪ ನಿಮಗೆ ಯಾವಾಗಲೂ ಕೂಡ ಸಿಗ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯಿಂದ ಕೂಡಿರುತ್ತೆ. ಸೊ ನಾನು ಇದಕ್ಕೆ ಸಜೆಸ್ಟ್ ಮಾಡ್ತಕ್ಕಂಥ ಒಂದು ವಿಚಾರವನ್ನು ನಾವು ತಗೊಂಡಾಗ 6ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆಗೆ ನಾವು ಅದಕ್ಕೆ ಪರಿಹಾರವನ್ನು ಕೊಡಬೇಕು. ದಶಾದಲ್ಲಿ ಯಾವುದೇ ಪರಿಹಾರ ಇಲ್ಲದೆ ಇರೋದ್ರಿಂದ ನಾವು ಒಂದು ಸಜೆಷನ್ ಕೊಡ್ತೀವಿ. 2 ಮತ್ತು 11, 5, 2 ಇರ್ತಕ್ಕಂಥ ಗುರುಗೆ ನಾವು ಸ್ವಲ್ಪ ಹಾಕೋಬೇಕಾಗತ್ತೆ. ಒಂದು ಎಲ್ಲೋ ಸಫರ್ ಹಾಕಿ, ಯಾಕಂದರೆ ಯಾವುದೂ ಇಲ್ಲ, 2ನೇ ಮನೆಯಲ್ಲಿ 2 ಇದೆ. ಸೊ ನೀವು ಯಾವುದಾದ್ರು 5ನೇ ಮನೆ ಸೂಚ್ಯಾಂಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಲೈಕ್ ಹೀಲಿಂಗು, ಮೆಡಿಕಲಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು, ಅಥವಾ ಕ್ರಿಯೇಟಿವ್ ಟೀಚಿಂಗ್ ಲೈನಲ್ಲಿ ಕ್ರಿಯೇಟಿವ್ ಲೈನಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು. ಈ ಲೈನಲ್ಲಿ ವರ್ಕ್ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಬೇರೆ ಲೈನಲ್ಲಿ ವರ್ಕ್ ಮಾಡಿದ್ರೆ ಜಾಬಲ್ಲಿ ಟೆನ್ಷನ್ ಇರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ ಹೇಳ್ರಿ. ಶಶಿಕಲಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಾಗಲಕೋಟ್ಲಿಂದ್ರಿ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ರೀ. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 4/8/2001 ರೀ. ಬೆಳಗ್ಗೆ 4:20. ಎಲ್ಲಿ ಹುಟ್ಟಿದ್ದು? ಇದು ಯಳೂರು, ಗದಗ ಡಿಸ್ಟಿಕ್. ಗದಗ್ ಡಿಸ್ಟಿಕ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನು ವಿಚಾರದಲ್ಲಿ ಕೇಳಬೇಕು? ಹೌದು, ಇಂಜಿನಿಯರ್ ಮುಗಿಸ್ಕೊಂಡು 2 ವರ್ಷ ಆಯ್ತು ರೀ ಗುರುಜಿ. ಈಗ ಓಕೆ, ಆಕಿನ ಜಾಬ್ ಬಗ್ಗೆ ಕೇಳ್ಬೇಕಿದ್ರಿ. 2 ವರ್ಷ ಆಯಿತು. ಆಮೇಲೆ ಈಗ ಏನು ಮಾಡ್ತಾ ಇದ್ರೆ ಅದು ಮುಂದುವರಿಸಿ. ಅದು ಟ್ರೈನಿಂಗ್ ಮಾಡ್ತಾರೆ ಗುರುಜಿ. ಹಾಂ, ಸರಿ, ಟ್ರೈನಿಂಗ್ ಮಾಡ್ತಾಯಿದ್ರೆ ಈಗೇನು ಜಾಬ್ ಸಲುವಾಗಿ ಕೇಳಬೇಕು ಅಂದರೆ ಪರಿಪೂರ್ಣವಾಗಿ ಪ್ರಶ್ನೆ ಕೇಳಿ. ಜಾಬ್ ಹುಡುಕ್ತಾ ಇದ್ರೆ ಯಾವಾಗ ಸಿಗುತ್ತೆ, ಏನು, ಆ ಥರ ನಾಲ್ಕು ಪ್ರಶ್ನೆ ಏನು? ಹಾಂ, ಜಾಬ್ ಹುಡುಕಿ ಮೇಡಮ್ ಗುರುಜಿ. ಅವರು ಯಾವಾಗ ಸಿಗುತ್ತೆ ಅಂತ. ಜಾಬ್ ಯಾವಾಗ ಸಿಗುತ್ತೆ? ಮುಗೀತಾ? ಎಜುಕೇಶನ್ ಮುಗೀತಾ? ಟ್ರೈನಿಂಗ್ ಮುಗೀತಾ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ನನಗೆ 2 ವರ್ಷ ಆಯ್ತಲ್ಲ, ಇವಾಗ ಟ್ರೈನಿಂಗ್ ಮಾಡ್ಕೋತಾ ಇದ್ರಿ ಅಂದ್ರಲ್ಲ ಈಗ. ಅಲ್ಲ, ಟ್ರೈನಿಂಗ್ ಸುಮ್ ಟೆಂಪರರಿ ಗುರುಜಿ ಅವರು ಮಾಡ್ತಾ ಇದ್ರು. ಇದು ಎಲ್ಲಿ ಟೆಂಪರರಿ ಹ್ಮ್ ನೋಡಿ, ಭುಕ್ತಿಯಲ್ಲಿ ನಾವು ಕಾಂಬಿನೇಷನ್ ಜಾಬಲ್ಲಿ ನೋಡಿದಾಗ 6ನೇ ಮನೆ ವೃತ್ತಿಯನ್ನು ಕೊಡುತ್ತೆ. ಎಲ್ಲ ಬ್ಯಾಡ್ ಸೈಡ್ ಆಕ್ಟಿವೇಟ್ ಆಗಿದೆ. ಸ್ವಲ್ಪ ಕೇತು ಮತ್ತು ಕೇತುವಿನ ನಕ್ಷತ್ರ 6 ಬಂದಿರೋದ್ರಿಂದ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಎಲ್ಲ ಬ್ಯಾಡ್ ಸೈಡ್ ಆಕ್ಟಿವ್ ಆಗ್ತಾ ಇದ್ದಾಗ ವೆರಿ ಹೈ ಲಾಸ್ ಆಗುತ್ತೆ, ಜಾಬ್ ಸಿಗೋದು ಕಷ್ಟ. ಸೊ ಇದಕ್ಕೆ ಪೂರಕವಾಗಿ ಫಸ್ಟು ಕೇತುಗೆ ಪ್ರತಿ ಗುರುವಾರ ಹುರುಳಿಕಾಳನ್ನು ದಾನ ಮಾಡಿ. ಈಗ ಅಂತರ್ಭುಕ್ತಿಯಲ್ಲಿ ನೋಡೋಣ. ಅಂತರ್ಭುಕ್ತಿಯಲ್ಲಿ ನಾವು ಕೆಲಸ ಸಿಗುತ್ತೆ ಅಂದರೆ ಈ 12 ಮುಗಿದ ಮೇಲೆ, ಅಂದರೆ ನೀವು ಅವರು ಇರ್ತಕ್ಕಂಥ ಊರಿಂದ ಬೇರೆ ಊರು ಸಿಕ್ಕಿದ್ರು ಹೋಗಬೇಕು. ಬಾಂಬೆಲಿ ಸಿಕ್ಕಿದ್ರು ಹೋಗಬೇಕು, ಹೈದರಾಬಾದ್ ಸಿಕ್ಕಿದ್ರು ಹೋಗಬೇಕು, ಬೆಂಗಳೂರು ಸಿಕ್ಕಿದ್ರು ಬರಬೇಕು. ಬೇರೆ ಊರಲ್ಲಿ ಅವರು ಅಪ್ಲೈ ಮಾಡಿದ್ರೆ ಬೇಗ ಸಿಗುತ್ತೆ. ಹುಟ್ಟೂರಿಂದ ದೂರದಲ್ಲಿ ಇರ್ತಕ್ಕಂಥದ್ದು, ಯಾಕೆಂದರೆ 12ನೇ ಮನೆ ಭಾಳ ದೂರ ಮತ್ತು ಮಲ್ಟಿನ್ಯಾಷನಲ್ ಕಂಪ್ನಿ ಸಿಗುತ್ತೆ. ಅದಕ್ಕೆ ಪೂರಕವಾಗಿ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕಿ. ನಾನು ವಾಹಿನಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ಟೋನ್ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ನಮ್ಮ ಹತ್ರ ಸ್ಟೋನ್ ತೊಗೊಂಡ್ರೆ ನಾವು ಕೆಲವೊಂದು ಶಾಸ್ತ್ರದ ಪ್ರಕಾರ ಅದಕ್ಕೆ ಎನರ್ಜೈಸ್ ಮಾಡಿ ಸರಿಯಾಗಿರ್ತಕ್ಕಂಥ ಲ್ಯಾಬ್ ಟೆಸ್ಟೆಡ್ ಸ್ಟೋನ್ಸೇ ನಿಮ್ಗೆ ಕೊಡೋದು. ನಾವು ಕೊಟ್ಟಾಗ ಒಬ್ಬರು ಗುರು ಹೇಳಿದಾಗ ನೀವೇನು ಮಾಡ್ತಾರೆ, ಸಿಗುತ್ತೆ ಬಿಡು ಅಂತ ತಾತ್ಸಾರ ಮಾಡ್ತೀರಾ. ಆ ಗ್ರಹಕ್ಕೆ ನಿಮಗೆ ಮರ್ಯಾದೆ ಕೊಡಿ, ಅದನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ತುಂಬ ಜನ ಹಾಕ್ಕೊಳ್ಳಲ್ಲ, ತೊಗೊಳ್ಳೋದು ಇಲ್ಲ, ಹಾಕ್ಕೊಳ್ಳೋದಿಲ್ಲ. ಆವಾಗ ನನಗೆ ಗ್ರಹ ದೋಷ ಇದೆಯಾ, ನನಗೆ ಯಾವುದಾದ್ರು ಗ್ರಹ ಪ್ರಾಬ್ಲಮ್ ಇದೆಯಾ, ಇದೂ ನಿಮಗೆ ದೋಷ ಆಗುತ್ತೆ.
ಈಗ ಯಾರನ್ನೋ ಅತಿಥಿನ ಕರಿತೀವಿ, ಸರಿ ಇಂಥ ಅತಿಥಿನ ಕರೀರಿ ನಿಮಗೆ ಒಳ್ಳೇದು ಮಾಡ್ತಾರೆ ಅಂತಾರೆ, ಅವ್ನು ಕರೆಯೋದೇ ಇಲ್ಲ. ಆವಾಗ ನಾನು ಕರೆದೇ ಇಲ್ಲ ಮಾಡ್ತೀನಿ ಮಗನಿಗೆ, ಅವನಿಗೆ ಏನೂ ಕೊಡೋಲ್ಲ. ಇದು ಸಿಂಪಲ್ ಕಾನ್ಸೆಪ್ಟ್ ನಾನು ಹೇಳಿದ್ದು. ಈ ಪಬ್ಲಿಕ್ಕಲ್ಲಿರ್ತಕ್ಕಂಥವ್ರು ತಾತ್ಸಾರದಿಂದನೇ ಏನೂ ಪ್ರಯೋಜನ ಆಗಲ್ಲ ನಿಮಗೆಲ್ಲ. ನಾವು ಏನಾರು ಹೇಳಿದ್ರೆ ಅದನ್ನು ಪಾಲಿಸಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಲ್ಲ ಎನರ್ಜಿ ಸೆಂಟರ್ಸ್ನ ನಾವು ಹೇಳ್ತಾ ಇರ್ತೀವಿ, ಇದೆಲ್ಲ ಎನರ್ಜಿ ಸೆಂಟರ್ಸು. ಆ ಎನರ್ಜಿ ಸೆಂಟರ್ಸ್ನ ಬರ್ಮಾಡ್ಕೊಳ್ಳಿ, ಶನಿ ಬ್ಲೂ ಸಫೈರ್ ಹಾಕ್ಕೊಳ್ಳಿ. ಮುಂದೆ ಹೋಗ್ತಾ ಹೋಗ್ತಾ ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಮಲ್ಟಿನ್ಯಾಷನಲ್ ಕಂಪನಿಲಿ ದೂರದಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಈಗೊಂದು ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ವೀಕ್ಷಕರೇ, ನೀವು ಕೂಡ ಈಗಾಗಲೇ ಹೊಸ ಮನೆ ಕಟ್ಟಬೇಕು ಅಥವಾ ಫ್ಯಾಕ್ಟ್ರಿ ಕಟ್ಟಬೇಕು, ಅಂಗಡಿಯನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ರೆ ಅಂಥವರು ಇದೀಗ ನೀವು ಅಡಿಪಾಯದಿಂದಲೇ ವಾಸ್ತುವನ್ನು ಭದ್ರವಾಗಿ ಇಟ್ಕೊಳ್ಬೇಕು ಅಂತ ಇದ್ದರೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ. ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡು ಅದರ ಉಪಯೋಗವನ್ನು ಪಡೆದುಕೊಳ್ಬಹುದು. ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ, ಅಂಗಡಿ ಶುರು ಮಾಡಿಬಿಟ್ಟಿದ್ದೀವಿ, ಅಂಥವ್ರು ಏನು ಮಾಡೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡಬಹುದು. ಅಂಥವರು ಇಂಟರ್ನಲ್ ಕಿಟ್ ಅಂತ ಸಿಗುತ್ತೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿಕೊಂಡು ಅದರ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನೋಡಿ, ನಕ್ಷತ್ರ ನಾಡಿ ತರಗತಿಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಸಿಕೊಡ್ತಾರೆ. ಯಾವ ರೀತಿಯಾಗಿ ಜ್ಯೋತಿಷ್ಯವನ್ನು ನಾವು ಪ್ರಿಟೆಂಡ್ ಮಾಡಬಹುದು ಅಂತ ಹೇಳಿ ನಿಮಗೆ ಕಂಪ್ಲೀಟ್ ವಿವರವಾಗಿ ತಿಳಿಸ್ಕೊಡ್ತಾರೆ. ಏಪ್ರಿಲ್ 20ನೇ ತಾರೀಕಿನಿಂದ ಈ ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಈ ಒಂದು ತರಗತಿಯನ್ನು ಅಟೆಂಡ್ ಮಾಡಬಹುದು. ಮತ್ತು ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ ಅನ್ನುವ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಈಗ ಒಂದು ವಿರಾಮ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ಉಮಾ ಅಂತ. ಉಮಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಂಡ್ಯ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ಪ್ರಾಪರ್ಟಿ ಬಗ್ಗೆ ತಿಳ್ಕೋಬೇಕಿತ್ತು. ಓಕೆ ಅಮ್ಮ, ಆಯಿತು. ಸಂಖ್ಯಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಒಳಗಡೆ ನಂಬರ್ ಹೇಳಿ. 51. 51. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹಲೋ ಗುರುಜಿ. 51 ಪ್ರಾಪರ್ಟಿ ಬಗ್ಗೆ ಕೇಳಬೇಕಾಯ್ತಾ? ಹೌದೌದು. ಅಂದ್ರೆ ನಮ್ಮ ತಮ್ಮ ಪ್ರಾಪರ್ಟಿ ಎಲ್ಲಾನು ನಮ್ ಸೈನ್ ಇಲ್ದೆ ಮಾರ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ಕೇಸ್ ಹಾಕಿದೀವಿ. ಎಷ್ಟು ವರ್ಷ ಆಗುತ್ತಾ ಅಂತ.
ಹ್ಮ್ ಎಷ್ಟು ವರ್ಷದಿಂದ? ಇವಾಗ 1 ವರ್ಷದಿಂದ 2024ರಲ್ಲಿ ಸೈನ್ ಇಲ್ಲದೆ ಮಾರಿದ್ದಾರೆ. ಸೈನ್ ಇಲ್ಲದೆ ಮಾರಿಬಿಟ್ಟಿದ್ದಾರೆ. ಅದು ಯಾರ ಆಸ್ತಿ? ನಿಮ್ಮ ತಂದೆದು ಕೃಷ್ಣಾರ್ಜಿತ, ತಂದೆ ಕಡೆದು 2 ಇದೆ, ತಂದೆ ಕಡೆಯಿಂದನೂ ಇದೆ. ಯೂಶಲಿ ತಗೊಳ್ಳೋರು ಎಲ್ಲರ ಸೈನು ಕೇಳ್ತಾರಲ್ಲ? ಕೇಳ್ದೆ ಎಲ್ಲರೂ ಹಾಕಿದ್ದಾರೆ. ನಾನೊಬ್ಳು, ನನ್ನ ತಂಗಿ ಒಬ್ಳು, ಇಬ್ರು ಸೈನ್ ಹಾಕಿಸ್ಕೊಂಡಿಲ್ಲ. ಬೇರೆಯವರೆಲ್ಲ ಹಾಕಿದ್ದಾರೆ? ಹಾಕಿದ್ದಾರೆ. ಗೊತ್ತಿಲ್ಲ, ಒಬ್ಬೊಬ್ರು ಕರ್ಕೊಂಡು ನಮ್ಗೇನ್ ಬೇಡ ಅಂತ ಹೇಳಿದ್ದಾರೆ, ಸೈನ್ ನಿಮಗೆ ಹಾಕೊಟ್ಟಿದ್ದಾರೆ. ಕರೀಲಿಲ್ವಾ? ಕರ್ದಿಲ್ಲ ನಮ್ಮನ್ನ. ಸರಿ. ಹಿರಿಯರ ಜೊತೆ ಮಾತಾಡಿದ್ರೆ ಸ್ವಲ್ಪ ಹಣವನ್ನು ಬರುತ್ತೆ. 9 ಅಂತ ಬಂದಾಗ ಹಿರಿಯರನ್ನ ಸೇರಿಸಿ ಮಾತಾಡಿದ್ರೆ ದುಡ್ಡಿನ ವಿಚಾರದಲ್ಲಿ ಬರುತ್ತೆ. ಕೇಸ್ ಅಂತೆಲ್ಲ ಹಾಕ್ಕೊಂಡು ಹೋದರೆ ನಿಮಗೆ ಲಾಸ್ ಅಂತ ಆಗ್ತಕ್ಕಂಥದ್ದು. ಸೊ ಬೇರೆಯವ್ರನ್ನೆಲ್ಲ ಕರೆದಾಗ ನಿಮ್ಮನ್ನು ಕರಿಬೇಕಾಗಿತ್ತು, ಬಟ್ ಯಾಕೆ ನಿಮ್ಮ ಅವರ ಒಡನಾಟ ಹೇಗಿತ್ತು ಅದು ಇಂಪಾರ್ಟೆಂಟ್ ಆಗುತ್ತೆ. 9 ಅಂತ ಬಂದಾಗ ಹಿರಿಯರು ಅಂತ ಬರುತ್ತೆ. ಅಂದ್ರೆ ತಂದೆ ನನ್ಗೆ ಸೈಟ್ ಕೊಡ್ಬೇಕು ಅಂತ ಹೇಳಿದ್ರು ಗುರುಗಳೇ, ಕೊಡ್ಬೇಕಾಯ್ತದೆ ಅಂತೇನೋ ಹಂಗ್ ಮಾಡ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಹೇಳಿದ್ರು ಸೈಟ್ ಕೊಡ್ಬೇಕು ನಮ್ಗೆ ಅಂತ. ಯಾಕಂದರೆ ಇವತ್ತಿನ ದಿವಸ ಹೆಂಗಾಗಿದೆ ಅಂದರೆ, ಒಬ್ಬರು ಮಾರ್ತಾ ಇದ್ದಾರೆ ಅಂದರೆ ಅದ್ರ ನ್ಯೂಸು ಎಲ್ಲ ಕಡೆ ಕಿವಿಗೆ ಬಿದ್ದುಬಿಡುತ್ತೆ. ನಿಮಗೆ ಕಿವಿ ಬಿದ್ದಾಗಲೇ ಹೋಗ್ಬೇಕಾಗಿತ್ತು. ನೀವೆಲ್ಲ ಮಾರಿ ಅದಾದಮೇಲೆ ನಿಮ್ಮ ಕಿವಿಗೆ ಬಿದ್ದಿರಲ್ಲ, ಮುಂಚೆನೇ ಒಂದು ಸೂಕ್ಷ್ಮ ಗೊತ್ತಾಗಿರುತ್ತೆ. ಆ ಸೂಕ್ಷ್ಮ ಟೈಮಲ್ಲೇ ಹೋಗಬೇಕಾಗಿತ್ತು. ಈಗ ಸದ್ಯಕ್ಕೆ ಎಲ್ಲ ಮಾರೆಲ್ಲ ಆದಮೇಲೆ ಸುಮ್ಮನೆ ನಾವು ಕೇಸ್ ಹಾಕೋದೆಲ್ಲ ಮಾಡಿದರೆ ಸುಮ್ಮನೆ ವರ್ಷಾನುಗಟ್ಟಲೆ ಮಾರೋದು 1 ತಿಂಗಳೊಳಗಡೆ ಒಂದು ಮಾರಿ ಹಾಕಿದ್ರು ಗುರುಗಳು. ಏನಂದ್ರೆ ಅವ್ರು ಮಾರಿ 1 ತಿಂಗಳೊಳಗೆ ಗೊತ್ತಾಗಿ ಆಕೆ ಹಿಂದೆನೆ ಹಾಕ್ಬಿಟ್ಟಿದೀವಿ ಗುರುಗಳೇ. ಆಯಿತು. ಈಗ 9ನೇ ಮನೆ ರಾಹು ಬಂದಿರೋದ್ರಿಂದ ಹಿರಿಯರಿಂದ ನಮಗೆ ಈ ಒಂದು ಆಸ್ತಿ ಬರಬೇಕು ಅಂತಂದರೆ 8 ಮುಖದ ರುದ್ರಾಕ್ಷಿ ಹಾಕ್ಕೊಂಡು ಹಿರಿಯರ ಹತ್ರ ಹೋಗಿ ಕೆಲವರು ದೊಡ್ಡವ್ರು ಯಾರಿದ್ದಾರೆ ಸೇರಿಸಿ ಸಂಧಾನಕ್ಕೆ ಒಳಗಾಗಿ ಸ್ಟ್ರಾಂಗಾಗಿ ಮಾಡಿ ಡೆಫಿನೆಟ್ಲಿ ಸಿಗುತ್ತೆ. 1 ವರ್ಷ 1.5 ವರ್ಷ ಟೈಮ್ ತೊಗೊಳುತ್ತೆ ರಾಹುವಿನ ಸಮಯದ ಪ್ರಕಾರ. ಹಿರಿಯರಿಂದ ನಿಮಗೆ ಅವರಿಂದ ಕೊಡಿಸ್ತಕ್ಕಂಥ ಸಾಧ್ಯತೆ ಮಾತ್ರ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇಟ್ಟಿದ್ದಾರೆ. ಹಲೋ, ನಮಸ್ತೆ. 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 ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು? ಬೆಳ್ತಂಗಡಿ ತಾಲೂಕಿಂದ ಸ್ವಾತಿ ಅಂತ ನನ್ನ ಹೆಸರು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೆ. ನಾನು ಒಂದು ಗರ್ಭಿಣಿ ಆಗಿದ್ದೆ, 3 ತಿಂಗಳಾಗಿ ಅದು ಗರ್ಭಪಾತ ಆಯ್ತು. ಸರಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣಮ್ಮ. 1ರಿಂದ 249ರಲ್ಲಿ ನಂಬರ್ ಹೇಳಿ. 200. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. 5ನೇ ಮನೆ ಆಯಿತು. ಆಗಿರೋದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಈಗ ಮುಂದೆ ನೋಡೋಣ. ಮುಂದೆ ರಾಹುವಿನ 1ನೇ ಮನೆ ಬಂದಿರತಕ್ಕಂಥದ್ದು ಚೈಲ್ಡ್ ಬರ್ತ್ ಅಂತ ನಾವು ನೋಡಿದಾಗ ಮತ್ತೇನೂ ಕೂಡ ನಿಮಗೆ ಈ ಚೈಲ್ಡ್ ಬರ್ತ್ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ. ಓಕೆ, ಡಿಫಿಕಲ್ಟ್ ಇನ್ ಚೈಲ್ಡ್ ಬರ್ತ್, ಮೆಡಿಕಲ್ ಅಸಿಸ್ಟೆನ್ಸ್ ನೀಡೆಡ್ ಅಂತ ಇಲ್ಲಿ ಪ್ರಶ್ನಾಶಾಸ್ತ್ರ ಹೇಳುತ್ತೆ. ಇದನ್ನು ನೋಡಬೇಕು. ಜ್ಯೋತಿಷ್ಯ ಕಲಿತಾಗ ಇದೆಲ್ಲ ರೆಡಿಮೇಡ್ ಆಗಿ ನಿಮಗೆ ಆನ್ಸರ್ಗಳು ಬಂದ್ಬಿಡುತ್ತೆ. ಡಿಫಿಕಲ್ಟಿ ಇನ್ ಚೈಲ್ಡ್ ಬರ್ತ್ ಅಂತ ಪ್ರಶ್ನಾಶಾಸ್ತ್ರನೇ ಹೇಳ್ಬಿಡ್ತಾ ಇದೆ. ಸೊ ಮೆಡಿಕಲ್ ಟರ್ಮಿನಾಲಜಿಲಿ ಹೋಗಬೇಕು, ಮೆಡಿಕಲ್ ಹತ್ರನೇ ಹೋಗಬೇಕು. ರಾಹುಗೆ ಇಲ್ಲಿ ಸ್ವಲ್ಪ ದಾನವನ್ನು ಮಾಡಬೇಕು. ಅದರ ಜೊತೆಗೆ ಯಾವ ಗ್ರಹ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದೆ ಆ ಉಂಗುರವನ್ನು ಧರಿಸ್ಕೊಳ್ತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ. ಆ ಚೈಲ್ಡ್ ಬರ್ತ್ಗೆ ಬರ್ತಕ್ಕಂಥ ಯಾವುದಾದ್ರು ಒಂದು ಗ್ರಹ ಸ್ಟ್ರಾಂಗ್ ಇದೆಯಾ ಅಂತ ನೋಡಿದಾಗ 5ನೇ ಮನೆ ನೋಡ್ತೀವಿ, 5 ಯಾವುದೂ ಇಲ್ಲ. ನೆಕ್ಸ್ಟ್ 2ನೇ ಮನೆ ನೋಡ್ತೀವಿ, ಶುಕ್ರ ಬಂದಿರೋದು. ಬಲಗೈ ಮಧ್ಯದ ಬೆರಳಿಗೆ ಜಿರ್ಕಾನ್ ಹಾಕ್ಕೊಳ್ಳಿ. ಅದರ ಜೊತೆಗೆ 2ನೇ ಮನೆ ಮತ್ತು ಶನಿ ಕಾಂಬಿನೇಷನ್ ಬಂದಿರತಕ್ಕಂಥದ್ದು 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಇವೆರಡನ್ನೂ ಸ್ವಲ್ಪ ಡೈರೆಕ್ಟಾಗಿಲ್ಲ ಅಂದರೂ ಕೂಡ ಇಂಡೈರೆಕ್ಟಾಗಿ ಇದನ್ನು ಹಾಕ್ಕೊಂಡ್ರೆ ಆಮೇಲೆ ಮೆಡಿಕಲ್ ಅಸಿಸ್ಟೆನ್ಸ್ಗೆ ಹೋಗಲೇಬೇಕು. IVF ಅದೇನೋ IO ಅದನ್ನು ಹಾಕಲೇಬೇಕು, ಮಾಡಿಕೊಳ್ಳೇಬೇಕು. ಆವಾಗಲೇ ಆಗೋದು, ನ್ಯಾಚುರಲ್ ಆಗಿ ಇಲ್ಲ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಇದ್ದರೆ ಅವರ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಅವರನ್ನು ನೇರವಾಗಿ ಭೇಟಿಯಾಗಬಹುದು. ಮತ್ತು ಅದೇ ರೀತಿಯಾಗಿ ಈಗಾಗಲೇ ನೀವು ಮನೆ ಕಟ್ಟಬೇಕು ಅಂತ ಹೇಳಿ ಪ್ಲ್ಯಾನಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಅಂಥವ್ರಿಗೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ. ಈ ಸಮಸ್ಯೆಗಳೇನಾದರೂ ಆಗ್ತಾ ಇದ್ದರೆ ಈ ಫೌಂಡೇಶನ್ ಕಿಟ್ಟನ್ನು ಬಳಕೆ ಮಾಡಿಕೊಂಡ್ರೆ ಆ ಸಮಸ್ಯೆಗಳು ತಗತ್ತೆ ಅಂತ ಹೇಳ್ಬೋದು. ಈಗ ಮನೆ ಕಟ್ಬಿಟ್ಟಿದ್ದೀವಿ, ಏನು ಮಾಡೋರು ಅಂತ ಹೇಳಿ ಒಂದಷ್ಟು ಗೊಂದಲಗಳಿದ್ದರೆ ಅಂಥವರು ಇಂಟರ್ನಲ್ ಕಿಟ್ ಅಂತ ಸಿಗುತ್ತೆ. ಅದನ್ನು ತೆಗೆದುಕೊಂಡು ನೀವು ಉಪಯೋಗವನ್ನು ಮಾಡಿಕೊಳ್ಬಹುದು ಅಂತ ಹೇಳ್ತಾ, ಮತ್ತು ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಅದಕ್ಕೆ ಕರೆ ಮಾಡಿದರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಮತ್ತು ಈಗಾಗಲೇ ತರಗತಿಗಳಲ್ಲಿ ಅಂದರೆ ನಕ್ಷತ್ರ ನಾಡಿ ತರಗತಿಗಳಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಇದಾಗಿದೆ ಹೊತ್ತಿನ ವಿಶೇಷ. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನಗೆ ಅಸ್ಟ್ರಾಲಜಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ
ಆದರೂ ಒಂದು ಇವರು ಟಿ ವಿಯಲ್ಲಿ ನೋಡಿಬಿಟ್ಟು ಅವರು ದಿನೇಶ್ ಗುರೂಜಿ ಅಸ್ಟ್ರಾಲಜಿ ಕ್ಲಾಸಸ್ ಇದೆ ಹಾಗೆ ಅಂತ ಹೇಳಿದರು. ನನಗೂ ನೋಡೋಣ, ನನಗೂ ಒಂದು ಅವಕಾಶ ಇದೆ, ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಮೊದಲು ಆ್ಯಕ್ಚುಲಿ ನಾನು ಅಸ್ಟ್ರಾಲಜಿ ಕಲಿತೀನಿ ಅನ್ನೋ ಒಂದು ಕಲ್ಪನೆ ಕೂಡ ನನಗೆ ಇರಲಿಲ್ಲ. ಕಲಿತೆ, ಸೇರಿಕೊಂಡೆ, ಕ್ಲಾಸಿಗೆ ಸೇರಿಕೊಂಡೆ.